ಯಾಕಪ್ಪ ಯಾಕೋ ಕರೆದೆ ಇಬ್ಬರು ಬರಪ್ಪ ಅಂತೇಳಿ ಯಾಕಪ್ಪ? ಇದೇನಪ್ಪ ಇದು ಸಡನ್ನಾಗಿ ಯಾರನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇವರಿಬ್ರು ನನಗೆ 2 ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು ರೊಚ್ಚು ಹೊಚ್ಚು. ಇಬ್ರದ್ದು ಮದುವೆ ಆಯಿತು. ಇವಾಗ ನನಗಿಬ್ರು ಗಂಡು ಮಕ್ಕಳು, ಅವ್ರದ್ದು ಮದುವೆ ಆಗೈತೆ. ಇಬ್ಬರು ಸೊಸೆಯರು. ಇವಾಗ ನಮ್ಮ ಮನೆ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ದಿನ ಆಗ್ತೀರಾ ಮತ್ತು ಹಾಕಲ್ಲ ಅಂತ ಹೇಳ್ತಾ ಇದ್ದೀರಾ. ಇವಾಗ ಡೈಲಿ ನಮ್ಮ ಮನೆಯದ ಒಂದೊಂದು ವಿಡಿಯೋಸು, ಲಕ್ಷ್ಮಕ್ಕನ ಮನೆ ಕಥೆಯಿಂದ ಡೈಲಿ ಒಂದೊಂದು ಖಂಡಿತ ಹಾಕ್ತೀವಿ, ನೋಡ್ರಿ, ಸಪೋರ್ಟ್ ಮಾಡಿ. ಇವಾಗ ನನಗೆ ಇಬ್ಬರು ಮಕ್ಕಳು. ಇವನು ನೀಲಿ ಕಲರ್ ಟಿ ಶರ್ಟ್ ಹಾಕ್ಕೊಂಡಿರೋನು ದೊಡ್ಡನು, ಶ್ಯಾಮ. ಇವನು ಬಾಮ ಅಂತ ಹೇಳಿ, ಶ್ಯಾಮ ಬಾಮ ಚೆನ್ನಾಗಿರುತ್ತೆ ಹೆಸರು ಕರೆಯೋಕ್ಕೆ ಅಂತೇಳಿ ಆ ರೀತಿ ಹೆಸರು ಹೇಳ್ತಾ ಇದ್ದೀನಿ. ಇವಳು ದೊಡ್ಡ ಸೊಸೆ, ಇಲ್ಲಿ ನಿಂತ್ಕೊಂಡಿರೋಳು, ಕೆಂಪು ಜಾಕೆಟ್ ಹಾಕ್ಕೊಂಡಿದ್ದಾಳಲ್ಲ ಅವಳು ದೊಡ್ಡ ಸೊಸೆ. ಅವಳ ಹೆಸರು ಮಂಜು ಅಂತ ಹೇಳಿ. ಐಶ್ವರ್ಯ ಅಂತೇಳಿ ಎರಡನೇವಳು, ಐಶು ಅಂತೇಳಿ ಕರೀತಾರೆ. ಫಸ್ಟ್ನೇಳು ಮಂಜು, ಎರಡನೇವಳು ಐಶು. ಇವಾಗ ಇಬ್ಬರು ಮಕ್ಕಳದ್ದು ಮದುವೆ ಆಯಿತು, ಇಬ್ಬರು ಸೊಸೆಯರು. ಅದಕ್ಕೆ ಎಲ್ಲ ಇವತ್ತು ನಮ್ಮ ಅಯ್ಯಪ್ಪ ಇಬ್ಬರಿಗೂ ಏನೋ ಹೇಳ್ಬೇಕು ಅಂತೇಳಿ 4 ಜನ ಅವ್ರ ಗಂಡ ಹೆಂಡ್ತಿನೂ ಕರೆಸೈತೆ. ಇವಾಗ ಏನು ಹೇಳುತ್ತೆ ಬನ್ನಿ ನೋಡ. ಈಗಳಪ್ಪ ಇಬ್ರದ್ದು ಮದುವೆ ಆಗೈತೆ, ಇನ್ನು ಇಬ್ಬರು ಕೆಲ್ಸಕ್ಕೆ ಹೋಗ್ತೀರಾ, ನಿಮ್ಮ ಜೀವನ ನೀವು ನೋಡ್ಕೋಬೇಕು. ನೀವು ಈಗ ನಮಗೆ ಮನೆಗೆ 1 ರೂಪಾಯಿ ಕೊಡೋದು ಬೇಡ, ಯಾವತ್ತೂ ಬೇಡ. ನೀವು ಎಲ್ಲ ದುಡ್ದು ನೀವು ಇಕ್ಕೊಂಡು ಬುದ್ಧಿವಂತರಾಗತ್ತೆ ಕಲೀರಿ. ಇಬ್ಬರು ಹೆಣ್ಮಕ್ಳನ್ನ ನಾವು ಓದಿಸಿ ಅವ್ರಿಗೂ ಮದುವೆ ಮಾಡಿ ಬಸ್ರಿ ಬಾಣಂತಾನ ಅಂತೇಳಿ ನಾವು ಒಟ್ಟು ಕಷ್ಟಪಟ್ಟವಪ್ಪ. ನೀವೇ ನೋಡಿದ್ದೀರ, ನಿಮ್ಮನ್ನು ಸಾಕಕ್ಕೋ ಬೆಳೆಸಕ್ಕೋ ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ. ಇನ್ನು ನೀವು 4 ಜನನೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ, ಒಬ್ರಿಗೊಬ್ರು ಅನುಸರಿಸ್ಕೊಂಡು. ಸರಿ ಆಯ್ತು ಕಣಮ್ಮ, ಚೆನ್ನಾಗಿರ್ತೀವಿ ಬಿಡಮ್ಮ. ಈಗ ಪಾಪ ಶ್ಯಾಮ ಬಾಮ ಇಲ್ಲಿ ನೋಡಿಲಿ, ನಾನು ಹೇಳ್ತಾ ಇದ್ದೀನಿ, ನೀವಿಬ್ಬರೂ ಅಣ್ಣ ತಮ್ಮಗಳು ಹೆಂಗಿರ್ತೀರ ಹಂಗೆ ನಮ್ಮ ಮನೆ ಇರುತ್ತೆ. ಸರಿನಿ, ಇಬ್ಬರಾಳು ಹೊಂದಾಣಿಕೆಯಿಂದ, ನೀವು ಅಷ್ಟೇ ಕಣ್ರಮ್ಮ, ಹೊಂದಾಣಿಕೆಯಿಂದ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಯಾರು 1000 ಹೇಳು. ಈಗ ಜನ 1000 ಒಬ್ಬೊಬ್ರು ತಲಕ್ಕೊಂದೊಂದು ಹೇಳ್ತಾರೆ, ಹೇಳೋ ಮಾತೆಲ್ಲನ ಕೇಳಬಾರ್ದು. ಸರಿನೇ, ನಿಮ್ಮ ಪಾಡಿಗೆ ನೀವು ನಿಮ್ಮ ಬದುಕಾತು ಬಾಳಾತು ಮಾಡ್ಕೊಂಡು ನೀವು ಬುದ್ಧಿವಂತರಾಗಿ ನಿಮ್ಮ ದುಡ್ಡು ಇಕ್ಕೊಂಬಂದು ನೋಡಬೇಕು. ನಮ್ಮ ಮನೆಯದೇನೈತೆ ನಾವು ನೋಡ್ಕೊಂತೀವಿ, ನಾನು ನಮ್ಮ ಅಯ್ಯಮ್ಮ. ಸರಿನೇ, ಇಬ್ಬರಾಳು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಪ್ಪ. ನಮಗೆ 4 ಅಣ್ಣ ತಮ್ಮಗಳು ಚೆನ್ನಾಗಿದ್ದಾರಪ್ಪ, ನಿನ್ನ ಮಕ್ಕಳು ಚೆನ್ನಾಗಿದ್ದಾರಪ್ಪ ರಂಗಪ್ಪ ಅಂತ ಅಂದರೆ ಅಷ್ಟೇ ಸಾಕು ನನಗೆ. ದುಡಿಮೆ ನೀವು ಇಕ್ಕೊಂಡು ಬುದ್ಧಿವಂತರಾಗಬೇಕಪ್ಪ. ಏನು ಯಾರಿಗೆ ಕೊಡ್ತಿದ್ರು ಒಟ್ಟೆ ನೀವು ನಿಮ್ಮ ದುಡಿಮೆ ನೀವು ಇಕ್ಕೊಂಡು ಬುದ್ಧಿವಂತರಾಗಬೇಕು. ಈಗ 50 ಹೇಳ್ತಾ ಇದ್ದೀವಿ ಕಾರ್ಸಿ, ತಿರ್ಗಿ ಆಮೇಲೆ ಬೇರೆ ಹೋಗ್ಬೇಕಾರೆ ಅಯ್ಯೋ ನೋಡು ನಮ್ಮಪ್ಪ ನಮ್ಮಮ್ಮ ನಮ್ಮ ತೆಗಿಸ್ಕೊಂಡ್ರು ಅಂಬೋದು ಮಾತು ಬೇಡ. ಅಂಬೋದಕ್ಕೋಸ್ಕರ ನಿಮ್ದೇನು ನಾವೇನು 1 ರೂಪಾಯಿ ಇಸ್ಕೊಂಬಲ್ಲ. ನೀವು 4 ಜನ ದುಡಿದ್ರೂ ಈಗ ನೀವು ಇಕ್ಕೇಳ್ರಿ ಒಟ್ಟಿನಲ್ಲಿ ಬುದ್ಧಿವಂತರಾಗಬೇಕು. ದುಡ್ಡು ಇಕ್ಕೊಂಡು ನಿಮ್ಮ ಪಾಡಿಗೆ ನೀವು ಈಗ ಏನಾನ ಸೈಟ ಪಾಯ್ಟ ಮನೆಗೆ ಮಾಡ್ಕೊಂಬದ, ಒಡ ವ್ಯವಸ್ಥೆ ಮಾಡ್ಕೊಂಬದ, ಏನಾನ ಮಾಡ್ಕೇಳ್ರಿ. ಸರಿನಿ, ಇಬ್ಬರಾಳು ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸರಿ ಆಯ್ತತ್ತೆ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಏನಮ್ಮ ಐಶು, ಅರ್ಥ ಆತೆ ಹೇಳಿದ್ದು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸರಿ ಆಯ್ತತ್ತೆ, ಚೆನ್ನಾಗಿರ್ತೀವಿ. ಯಾತ ಹೇಳ್ತಿದ್ಯಲ್ಲ ನಮ್ಮ ಲಕ್ಷ್ಮಕ್ಕ, ಸೊಸೆಯರ್ಗೂ ಮಕ್ಳಿಗೂ ಹಂಗಪ್ಪನೇ ಯಾತ ಹೇಳ್ತಾನೆ. ಅದೇ ಇಬ್ಬರಳ್ದು ಮದುವೆ ಆಗೈತೆ, ನಿಮ್ಮ ಜೀವನ ನೀವು ಇಪ್ಪಟ್ಟು ನೋಡ್ಕೋಬೇಕಪ್ಪ. ನೀವು ಬುದ್ಧಿವಂತರಾಗಿ ಇಕ್ಕೋಬೇಕು. ನಮ್ಗೇನು ಕೊಡಬೇಡ್ರಿ. ಈಗ ನಾವು ನೋಡ್ಕೊಂತೀವಿ, ಟೊಟ ತೋಟದ ದುಡ್ಡು ಬರುತ್ತೆ ಒಂದಿಟ್ಟು, ಹೆಂಗ ಮನೆ ನೋಡ್ಕೊಂತೀವಿ. ಮೊದಲು ಭಾಳ ಬಂಡಾಟ ಇತ್ತು, ಹೆಂಗವಾಗ ಕಷ್ಟಪಟ್ಟು ಅಡಿಕೆ ಗಿಡ ಇಕ್ಕದಕ್ಕೆ. ಇವತ್ತು ನೋಡೋ ಕೈಗೆ ಬಂದು ನಮ್ಮ ಮಕ್ಳು ದೊಡ್ಡವಾಗಿ ಮದುವೆ ಮಾಡೋಷ್ಟೊತ್ತಿಗೆ ತೋಟ ಬಂತು. ಅದಕ್ಕೆ ತೋಟದ ದುಡ್ಡು ಅದು ಇರುತ್ತೆ, ನಾವೆಲ್ಲ ನೋಡ್ಕೊಂತೀವಿ. ಈಗ ನೀವು ದುಡ್ಡು ನೀವು ಇಕ್ಕೇಳ್ರಪ್ಪ, ತಿರ್ಗಿ ನಮ್ಮದು ನಿಮ್ಮದು ನೋಡಿ, ನಮ್ಮಪ್ಪ ಅವ್ನು ತೆಗಿಸ್ಕೊಂಡು ಅವ್ನಿಗೆ ಕೊಟ್ಟೈತಿ, ನಾನು ತೆಗಿಸ್ಕೊಂಡು ಅವ್ನಿಗೆ ಕೊಟ್ಟೈತಿ ಎಂಬ ಮಾತುಗಳು ಬೇಡ. ನೀವು ಇಷ್ಟು ದಿವಸ ಅಂತೂ ಯಾರು ಹೇಳೋರಿರಲಿಲ್ಲ, ಏನಿಲ್ಲ. ಇನ್ಮೇಲೆ ನಿಮ್ಮ ಹೆಂಡ್ತಿ ಬಂದವ್ರಿ ಹೇಳ್ತಾರೆ. ಈಗ ನೀವು ಒಟ್ಟಿನಲ್ಲಿ ನಿಮ್ಮ ದುಡ್ಡು ನೀವು ಇಕ್ಕೊಂಡು ಬುದ್ಧಿವಂತರಾಗಬೇಕು ಅಂತ ಹೇಳ್ತಾ ಇದ್ದೀನಿ ನಿಂಗಜ್ಜಿ. ಮತ್ತೆ ಬುದ್ಧಿವಂತರಾಗಬೇಕಣಪ್ಪ. ಬುದ್ಧಿವಂತರಾದ್ರೇನೆ ನೀವಾಗ 4 ಜನನು ಕೆಲ್ಸಕ್ಕೆ ಹೋಗ್ರಿ, ನೀವು ದುಡ್ದಿರೋದು ಗಂಡ ಹೆಂಡ್ತಿ ದುಡ್ದಿರೋದು ಇಕ್ಕೇಳ್ರಿ. ಅಷ್ಟೇ, ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಚೆನ್ನಾಗಿ ಇಕ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನಿಮ್ಮ ಪಾಡಿಗೆ ನೀವು ಚೆನ್ನಾಗೇ ಇರಬೇಕು. ಇನ್ನೊಬ್ರು ಯಾರನ್ನಾಗಿದ್ರೆ ಪಾಪ ಬಿಡ್ತಿರ್ಲಿಲ್ಲ, ನಮಗೆ ದುಡ್ಡು ಕೊಡ್ಬೇಕು, ನೀವು ದುಡ್ದಿರೋದು ಅಂಬಾರು. ನಿಮ್ಮಪ್ಪ ನಿಮ್ಮಮ್ಮ ಏನು ದುಡ್ದಿರೋದು 1 ರೂಪಾಯಿ ಕೇಳಲ್ಲ, ಹೆಂಗ ಇಕ್ಕೊಂಡು ನನ್ನ ಮಕ್ಳು ಬುದ್ಧಿವಂತರಾದರೆ ಸಾಕು ಅಂತೇಳಿ ನಿಮ್ಮಪ್ಪ ನಿಮ್ಮಮ್ಮ ಬಯಸ್ತಾರೆ. ಅದಕ್ಕೇ ನೀವು ಬುದ್ಧಿವಂತರಾಗಬೇಕು. ಸರಿ ಆಯ್ತಜ್ಜಿ, ಆಯ್ತು. ನಮ್ಮಪ್ಪ ನಮ್ಮಮ್ಮ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವು ಬುದ್ಧಿವಂತರಾಗಿರ್ತೀವಿ. ಅಲ್ಲ, ನಮ್ಮ ಹುಡುಗರು ಇಬ್ಬರು ಇದ್ರೂ ಅವ್ರು ಇಷ್ಟನೇ ಎಂದು ಯಾವತ್ತೂ ಜಗಳ ಆಗಿಲ್ಲ ಬಿಡು, ಚೆನ್ನಾಗಿದ್ದಾರೆ. ನೀವು ಹೊಂದ್ಕೊಂಡು ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಣಮ್ಮ. ನೀವು ಅದೇ ಬೇಕಾಗಿರೋದು. ಇವಾಗ
ನೀವು ಇಬ್ಬರು ಕೆಲ್ಸಕ್ಕೆ ಹೋಗ್ರಿ, ನೀವು ಇಬ್ಬರಳು ಹೋಗ್ರಿ. ಹಂಗೆ ಹುಡುಗ್ರ ಮಕ್ಳು ತಕ್ಕ ಹುಡುಗ್ರ ಮಕ್ಳು ಆದರೆ ಆಮೇಲೆ ಹುಡುಗರು ದೊಡ್ಡವಾಗ ತಕ್ಕ ಎಲ್ಲೂ ಹೋಗೋಕ್ಕಾಗಲ್ಲ. ಸರಿ ಆಯ್ತು ಕಣತ್ತೆ. ನಾನು ಇಲ್ಲಿ ಏನೋ ಕೆಲಸಕ್ಕೆ ಕೇಳ್ಕೊಂಬಂದಿದ್ದೀನಿ, ಪ್ಲಾಸ್ಟಿಕ್ ಐಟಮ್ ಅದೆಲ್ಲನ ಪ್ಯಾಕ್ ಮಾಡೋದ್ರಾಗೆ ಕೇಳ್ಕೊಂಬಂದಿದ್ದೀನಿ. ನಾನು ಹೋಗ್ತೀನಿ. ಐಶುನು ಹೋಗ್ತಾಳೇನೋ. ಐಶು ನೀನು ಬರ್ತೀಯ ಅಲ್ಗೇನೆ? ಅತ್ತೆ, ಇಬ್ಬರು ನಾನು ಅಕ್ಕ ಇಬ್ಬರು ಒಂದೇ ತಾಗೆ ಹೋಗ್ತೀವಿ ಕೆಲಸಕ್ಕೆ. ಇಬ್ಬರು ಮಾಡ್ಕೊಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಇಬ್ಬರು ಕೆಲ್ಸಕ್ಕೆ ಹೋಗ್ತೀವತ್ತೆ. ಹಂಗೆ ಮಾಡ್ರಮ್ಮ, ಹಂಗೆ ಮಾಡ್ರಿ. ಇಬ್ಬರೊಳಂತಾಗಿದ್ದರೆ ವಾಸೆ ಆತನ ಯಾತನ ಬಂತು ಕಷ್ಟ ಸುಖ ಅಂದರೆ ಇಬ್ಬರೊಳಂತಾಗಿರ್ಬೇಕು. ಮಾಡ್ಕೊಂಡು ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ರೀ. ನಾವೇನಿಗಳಪ್ಪ, ದುಡಿಯೋ ದುಡ್ಡು ಕೇಳಲ್ಲ ನಮಗೆ. ಒಟ್ಟಿನಲ್ಲಿ ಮನೆ ಗೌರವ ಕಾಪಾಡ್ಕೊಂಡು ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗೋದು ಮುಖ್ಯ. ನಮಗೇನು ನೀವು ದುಡಿಯೋ ದುಡ್ಡು ಏನು ಬೇಡ. ಇವಾಗ ಏನು ಮನೆ ಖರ್ಚಾಗಿರ್ಬೋದು, ಮನೆಗೆ ಏನು ಬೇಕಿದ್ರೆ ಎಲ್ಲ ನಿಮ್ಮ ಅಪ್ಪ ನೋಡ್ಕೊಂಬತ್ತಿ. ಪಾಠದ ದುಡ್ಡು ಊಟ ಬರುತ್ತಲ್ಲ, ಅದ್ರಾಗೆಲ್ಲ ನಿಮ್ಮ ಅಪ್ಪ ಎಲ್ಲ ನೋಡ್ಕೊಂಬತ್ತೆ. ನೀವೇನಿದ್ರು ದೊಡ್ಡದು ಇಕ್ಕೊಂಡು ಯಾತನ ಮಾಡಿ ವ್ಯವಸ್ಥೆ ಮಾಡ್ಕೊಂಬಂದು ಸೈಟ್ ಮಾಡೋದು ಅಂಥವೇನೋ ಒಂದು ಮಾಡು. ಏನೋ ಬಿಸ್ನೆಸ್ ಮಾಡೋ ಅಂಥದ್ದು ಯಾತನ ಮಾಡ್ರಪ್ಪ. ಒಟ್ಟಲ್ಲಿ ನೀವು ಚೆನ್ನಾಗಿರಬೇಕು. ಅಣ್ಣ ತಮ್ಮಗಳು ಚೆನ್ನಾಗಿ ಇಟ್ಕೊಂಡು ಹೊಂದಾಣಿಕೆಯಿಂದನ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಸರಿ ಆಯ್ತಪ್ಪ, ಚೆನ್ನಾಗಿ ಇತ್ಕೊಂಡು ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ನಾನು ಮತ್ತು ಐಶು ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಅಣ್ಣ ಏನೋ ಅದಕ್ಕೇನೋ ಹೋಗ್ತಾರೆ, ಅವ್ರಿಗೂ ಹೋಗ್ತಾರೆ, ನಾವು ಹೋಗ್ತೀವಿ. ನಿಮ್ಮ ಮನೆಗೆ ಇತ್ಕೊಂಡು ನೀವೆಲ್ಲ ನೋಡ್ಕೊಂಡು ಇಲ್ಲೇ ಇದ್ದು ಬಿಡ್ರಿ. ಸರಿ ಆಯ್ತಪ್ಪ, ಆಯಿತು. ಹೇಳಿದ್ದೆಲ್ಲ ಅರ್ಥ ಆಗೈತೆ. ಈಗ ಪಾಪ ನಿಮ್ಮ ಮೇಲೆ ನಾವು ಇಬ್ಬರ ಮೇಲೂ ₹1 ಸಾಲ ಅಂಬೋದು ಯಾತೂ ಓದಿಸಿಲ್ಲ. ಯಾವ ಸಾಲನೂ ಓದಿಸಿಲ್ಲ ನಿಮ್ಮ ಮೇಲೆ. ಬಿಡಪ್ಪ, ನನ್ನ ಮಕ್ಳಿಗೆ ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಇವತ್ತು ನಾವು ಇರೋದನ್ನ ಉಳಿಸ್ಕೊಂಡು ಹೋಗಿದ್ದು. ಇವತ್ತು ನಾನು ನಿಮ್ಮಮ್ಮಯ್ಯ ಇರೋದನ್ನ ಮಾತ್ರ ಯಾವತ್ತೂ ಕಳ್ದಿಲ್ಲ ಕಣಪ್ಪ. ಅದಕ್ಕೇ ನಾವು ಒಟ್ಟಿನಲ್ಲಿ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ನಾನು ನಿಮ್ಮಮ್ಮ ಇಲ್ಲೇ ಇರ್ತೀವಿ, ಇಲ್ಲೇ ಇದ್ದು ಏನೋ ಒಂದು ಮಾಡ್ತೀವಿ, ಜಮೀನು ಪಮೀನು ಮಾಡ್ಕೊಂಡು ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಒಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿರ್ಬೇಕು. ಸರಿನಿ, ಎಲ್ಲರೂ ಚೆನ್ನಾಗಿದ್ರೇನೋ ಒಂಥರ ನಮಗೆ ಖುಷಿ ಸಂತೋಷ. ಎಲ್ಲರೂ ನಮ್ಮ ಮನೆಗೆ ಚೆನ್ನಾಗಿದ್ದಾರಪ್ಪ, ನನ್ನ ಮಗ ಸೊಸೆ ಅಂತ ಹೇಳಿ ನಮಗೂ ಖುಷಿ ಆಗುತ್ತೆ. ಬುದ್ಧಿವಂತರ ಮಾಡ್ಕೊಂಡು ಆಯ್ತು ಅಂದ್ರೆ ಬುದ್ಧಿವಂತರ ಆಗ್ಬೇಕು. ಬುದ್ಧಿವಂತರ ಆಗ್ಬೇಕಮ್ಮ. ಇವಾಗಿನ ಕಾಲದಾಗ ಬುದ್ಧಿವಂತರ ಆಗಲಿಲ್ಲ ಅಂದರೆ ಯಾವುದು ಇಲ್ಲ. ನಾವು ಇವ್ರಿಗಾಗಿನೇ ತಾನೆ ಇನ್ಯಾಕೆ ಮಾಡ್ತೀವಿ ಬದುಕ, ಇವ್ರಿಗಾಗಿನೇ ಕೆಲಸ ಮಾಡ್ತೀವಿ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಆಗೋದಾಗ್ಬಿಟ್ಟೈತಿ, ಏನೋ ನಿಮ್ಮದಿಗೆ ಇರೋದು ನೋಡ್ರಿ ಅಷ್ಟೇ. ಬಿಡಪ್ಪತ್ತ ಹೋಗ್ಲಿ, ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ. ಹೆಂಗ ಚೆನ್ನಾಗಿದ್ರೆ ಅದೇ ಒಂಥರ ನೆಮ್ಮದಿ. ಇಬ್ಬರು ಮಕ್ಳದೂ ಮದುವೆ ಆಗೈತೆ, ಇಬ್ಬರು ಸೊಸೆಯರು. ಅದಕ್ಕೆ ಅವ್ರ ಮಾಮ ಕರೆಸಿ ಸ್ವಲ್ಪ ಬುದ್ಧಿ ಹೇಳ್ತಾ ಇತ್ತು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನೀವು ಅಂತೇಳಿ. ಸ್ವಲ್ಪ ಅವ್ರ ಮಾಮ ಬುದ್ಧಿ ಹೇಳ್ತಾ ಐತೆ. ಯಾರು ಮಾವ ಎಲ್ಲ ಚೆನ್ನಾಗಿರ್ಬೇಕು, ನೀವು ದುಡ್ದಿರೋ ದುಡ್ಡೇನೋ ನಮಗೇನು ಬೇಡ, ಒಟ್ಟಿನಲ್ಲಿ ನೀವು ಇಟ್ಕೊಂಡು ಬುದ್ಧಿವಂತರಾಗಿ ಚೆನ್ನಾಗಿರ್ಬೇಕಂತ ಸಂಬಳನೇ ಇಸ್ಕೊಂತಿಲ್ಲ. ಇಷ್ಟು ದಿವಸ ಅಂತೂ ಮದುವೆ ಆಗಿರಲಿಲ್ಲ, ಇಸ್ಕೊಂತಾ ಇದ್ವಿ. ಇನ್ಮೇಲೆ ಮದುವೆ ಆಯ್ತಲ್ಲ, ಅದಕ್ಕೆ ಅವ್ರಿಗೆ ನೀವು ದುಡ್ದಿರೋದು ನೀವು ಇಟ್ಕೊಂಡು ನೀವೇನಾದರೂ ಮಾಡ್ಕೊಳ್ರಿ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲನೂ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.